ಕಾರವಾರದ ಹಬ್ಬುವಾಡದಿಂದ ಕೆರವಡಿವರೆಗೆ ರಸ್ತೆ ಕಾಮಗಾರಿಯನ್ನ ಲೋಕೋಪಯೋಗಿ ಇಲಾಖೆಯವರು ಪ್ರಾರಂಭಿಸದೇ ಇರುವ ಹಿನ್ನೆಲೆಯಲ್ಲಿ ಮಣ್ಣಿನ ಗಡಿಗೆ ಹಿಡಿದು ಭಿಕ್ಷೆ ಬೇಡುವ ಮೂಲಕ ಸಾರ್ವಜನಿಕರಿಂದ ವಂತಿಗೆ ಸಂಗ್ರಹಿಸಿ ಇಲಾಖೆಗೆ ನೀಡುವ ಮೂಲಕ ಕಾರವಾರದಲ್ಲಿ ವಿನೂತನವಾಗಿ ಪ್ರತಿಭಟಿಸಲಾಯಿತು. PWD ಅಧಿಕಾರಿಗಳ ನಾಲಿಗೆ ಏನಾಗಿದೆ, ಒಂದು ದಿವಸಕ್ಕೆ ಒಂದೊಂದು ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಹೋರಾಟ ಮಾಡಿದ್ದು ಖಾಲಿ ಹೈಲೈಟು. ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದವರು ಮತ್ತು ಸಾರ್ವಜನಿಕರು ವಿನೂತನವಾಗಿ ಪ್ರತಿಭಟಿಸಿ ವಂತಿಗೆ ಸಂಗ್ರಹಿಸಿದ್ದ ಮಡಿಕೆಯನ್ನ ಲೋಕೋಪಯೋಗಿ ಇಲಾಖೆ ಕಚೇರಿಯ ಬಾಗಿಲಲ್ಲಿ ಇರಿಸಿ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಿಡುಗಡೆಗೊಂಡಿರುವ 20 ಕೋಟಿ ರೂಪಾಯಿಗಳ ಕಾಮಗಾರಿ ಬದಲಿಗೆ ಹೊಸದಾಗಿ 105 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದೆ ಎಂದು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಹೇಳಿದ್ದು ಪ್ರತಿಭಟನೆಕಾರರ ಅಸಮಾಧಾನಕ್ಕೆ ಕಾರಣವಾಯಿತು. ಪ್ರತಿಭಟನಾಕಾರರು ಕಚೇರಿ ಎದುರು ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕರು ಪ್ರತಿಭಟನೆ ಕೈಗೊಂಡ ಹಿನ್ನೆಲೆ ಹಾಗೂ ಉದ್ದೇಶವನ್ನ ವಿವರಿಸಿದ್ರು. PWD ಅಧಿಕಾರಿಗಳ ನಾಲಿಗೆ ಏನಾಗಿದೆ, ಒಂದು ದಿವಸಕ್ಕೆ ಒಂದೊಂದು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ, ಕಾರವಾರ ಜನರು ಶಾಂತ ಪ್ರಿಯರು, ಕಾರವಾರ ಜನರು ಹೋರಾಟಕ್ಕೆ ಇಳುವುದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಹೋರಾಟ ಮಾಡಿದ್ದು ಖಾಲಿ ಹೈಲೈಟು. ಮುಂದಿನ ದಿನಗಳಲ್ಲಿ ನಾವು ಕಾರವಾರ ಜನರು ಎಂತವ್ರು ಯಾವ ರೀತಿ ಹೋರಾಟ ಮಾಡ್ತೇವೆ, ನಾವು ಸಿಡಿದಿದ್ರೆ ಕಾರವಾರ ಜನರು ಕೇಳುವುದಿಲ್ಲ ಯಾರಿಗೂ ಅಂತ ಅವ್ರಿಗೆ ಗೊತ್ತು ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ 10 ದಿವಸ ಗಡುವು ಕೊಡ್ತಾ ಇದ್ದೇವೆ ಇವರಿಗೆ. 10 ದಿವಸದಲ್ಲಿ ಒಂದು ವೇಳೆ ಇವರು ಮಾಡಲಿಲ್ಲ ಆದ್ರೆ ನಾವು 1,000 ರಿಕ್ಷಾ ಇದೆ ಇಲ್ಲಿ ಕಾರವಾರದಲ್ಲಿ, 1,000 ಆಟೋನ ನಾವು ಆ ದಿವಸ ಅದೇ ರಸ್ತೆ ಮೇಲೆ ನಿಲ್ಲಿಸ್ತೇವೆ. ಅದ ನಂತರ ಆಟೋ ಚಾಲಕರ ಮಾಲಕರ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರನ್ನ ನಾವು ಅಲ್ಲಿ ಕರೆಸ್ತೇವೆ. ಅದ ನಂತರ ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡ್ತೇವೆ. ಜನಸಾಮಾನ್ಯರಿಗೆ ಕರಿತಾ ಇದ್ದೇವೆ, ದಲಿತ ನಾಯಕರನ್ನ ಕರಿತಾ ಇದ್ದೇವೆ, ವಿದ್ಯಾರ್ಥಿ ಸಂಘಟನೆಯನ್ನ ಕರಿತೇವೆ. ಎಲ್ಲ ಆಟೋ ಚಾಲಕರ ಮಾಲಕರನ್ನ ಕರೆದು ಸಾರ್ವಜನಿಕರ ಕರೆದು ಆ ರಸ್ತೆ ಎಷ್ಟು ಅಂಗಡಿ ಮುಕ್ಕಟಗಳಿವೆ ಅವರು ಸ್ವಇಚ್ಛೆಯಿಂದ ಬಂದ್ ಮಾಡ್ತಾರೆ ಅಂತ ಹೇಳ್ಕೊಂಡು ಕೂಡ ನಮ್ಗೆ ಈಗ ಹೇಳಿದ್ದಾರೆ. ಅದಕ್ಕಾಗಿ ಮುಂದಿನ ದಿನಗಳ ರೂಪರೇಷೆ, ಆ ಒಂದು ಹೋರಾಟದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆನೇ ಅದಕ್ಕೆ ಹೊಣೆಗಾರ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್, ಈಗ ಸಿದ್ಧಪಡಿಸಿರುವ 20 ಕೋಟಿ ರೂಪಾಯಿಗಳ ರಸ್ತೆ 30 ಟನ್ ಭಾರದ ವಾಹನಗಳ ಸಂಚಾರಕ್ಕೆ ಸೂಕ್ತವಾಗಿದೆ. ಆದರೆ ಕೈಗಾ ಅಣು ವಿದ್ಯುತ್ ಸ್ಥಾವರದ ಕಾಮಗಾರಿಗೆ 20 ರಿಂದ 90 ಟನ್ ತೂಕದ ಭಾರೀ ವಾಹನಗಳು ಸಂಚರಿಸುವುದರಿಂದ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಿದ್ರೂ ಒಂದೇ ವರ್ಷದಲ್ಲಿ ಹಾಳಾಗಲಿದೆ. ಹೀಗಾಗಿ 30 ಟನ್ ಭಾರದ ವಾಹನಗಳನ್ನ ಮಾತ್ರ ಬಳಕೆ ಮಾಡುವಂತೆ ಕೈಗಾದ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇವೆ. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಿದ್ರೂ ಕಳಪೆ ಕಾಮಗಾರಿ ಆಗುತ್ತದೆ ಎಂದು ಶಾಸಕರೊಂದಿಗೆ ಚರ್ಚಿಸಿ ಸಿಸಿ ರಸ್ತೆ ಮಾಡಲು 105 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ನಮ್ಮ ಇಲಾಖೆಗೆ ಸಲ್ಲಿಸಲಾಗಿದೆ. ಈ ರಸ್ತೆಯನ್ನ ಕೈಗಾದವರೇ ಮಾಡಿಕೊಂಡ್ರೆ ಸೂಕ್ತ ಎಂದು ನಾವು ಕೂಡ ಹೇಳಿದ್ದೇವೆ. 20 ಕೋಟಿ ರೂಪಾಯಿ ಅನುದಾನವನ್ನ ನಾವು ಬೇರೆ ಕಡೆ ಹಾಕುತ್ತೇವೆ ಎಂದರು. ಒಳ್ಳೆ ಮುತುವರ್ಜಿ ವಹಿಸಿ ಆ ರೋಡು 20 ಕೋಟಿ ಹಾಕೊಂಡ್ಬಂದಿದ್ರು. ಈಗ ಏಜೆನ್ಸಿ ಫಿಕ್ಸ್ ಆಗ್ಯದ. ಫಿಕ್ಸ್ ಆದ್ಮೇಲೆ ಏನಾಯ್ತು, ನಾವು ಒಂದ್ಸಲ DC ಮೇಡಮ್ ಜೊತೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಏನಾಗಿದೆ, ಈಗ ಹಾಕಿದ್ದು ರಸ್ತೆ ಮತ್ತೆ ಏನಂದ್ರೆ ನಮ್ದು ಮಾಡಿದ್ದು 30 ಟನ್ ರೋಡಿಗೆ ಮಾಡಿದ್ದು ಸ್ಟೇಟ್ ಅವೇ. ಇನ್ನೊಂದು ಹೇಳ್ತೀವಿ, 30 ಟನ್ನಿಗೆ ಮಾಡಿದ್ದಲ್ಲ. ಕೈಗಾದವರು ಅನ್ನಿಸ್ತಾ ಅವ್ರ ಕೆಲಸ 80 ರಿಂದ 90 ಟನ್ನು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ಅದರಿಂದ ಎಲ್ಲ ರೋಡು ಡ್ಯಾಮೇಜ್ ಆಗಿ ಎಲ್ಲ ಆಗ್ತಾ ಇದೆ. ಆ ವಿಷಯ ಸಲುವಾಗಿ ನಾವು ಕೈಗಾದವ್ರಿಗೆ ಮಾತಾಡಿದ್ವಿ. ವಾಹನಗಳು 80 ರಿಂದ 90 ಟನ್ ಏನು ಕೈಗಾಗ ಅಂಥವು ಆದಷ್ಟು ನಾವು 30 ಟನ್ ಏನಿದೆಲ್ಲ ಅಷ್ಟಕ್ಕೆ ರಿಜಿಸ್ಟ್ರೇಷನ್ ಮಾಡಿ ಕೊಡಿ ಅಂತೇಳಿ ಕಳಿಸಿರಿ ಅಂತ ಹೇಳಿದೆವು. ಅದಕ್ಕೂ ಒಂದು ವೇಳೆ ನಿಮ್ಗೆ ಬ್ಯಾಡ ಅಂತ ಇಷ್ಟು ದುಡ್ಡು ಆಗ್ತದೆ, ಇಷ್ಟು ದುಡ್ಡು ಕೊಡು ಅಂತೇಳಿ ನಾವೇ ಮಾಡ್ಕೊಂಡಿದ್ದು. ಅದಕ್ಕೂ ಇನ್ನೂವರೆಗೆ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನಾವೇನು ಮಾಡಿದೀವಿ, ಈಗ ಮಾನ್ಯ ಶಾಸಕರ ಜೊತೆ ಡಿಸ್ಕಸ್ ಮಾಡಿ ಈಗ ಅದು ಬೇಡ ಮಾಡಿದ್ರು ಕೂಡ ಕಳಪೆ ಕಾಮಗಾರಿ ಆಗ್ತದೆ, 1 ವರ್ಷಕ್ಕೆ ಮತ್ತೆ ಕೆಟ್ಟ ಹೋಗ್ತದೆ. ಈಗ ಆಲ್ರೆಡಿ ನಾನು 105 ಕೋಟಿಗೆ ನಮ್ಮ ಇವರಿಗೆ CC ರೋಡ್ ಮಾಡೋದಕ್ಕೆ
ಎಲ್ಲೆಲ್ಲಿ ಇದಕ್ಕೆಲ್ಲ ಸಿ ಸಿ ರೋಡ್ ಮಾಡಕ್ಕೆ 105 ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿದ್ವಿ ಇಲ್ಲಿ ನಮ್ಮ ಇಲಾಖೆಗೆ. ಇನ್ನೊಂದು ಏನಿದೆ, ಮೊನ್ನೆ ಒಂದು ವಿಷಯ ತಿಳ್ಕೊಂಡೆ ನಾನು. ಇದನ್ನ ಕೆಲಸ ಮಾಡೋದು ಕೈಗಾದವರು ಮಾಡೋದು ಸೂಕ್ತ, ಯಾಕಂದ್ರೆ ಅವರಿಗೆ ಗ್ರಾಂಟ್ ಇರ್ತದೆ. ಆಲ್ರೆಡಿ ಕೈಗಾದು ಆಲ್ರೆಡಿ ಅನಿಸ್ತಾ ಅವ್ರ ವರ್ಕ್ ನಡೀತಾ ಇದೆ. ಅದೇ ಲೋಡ್ಗೆ ಅವ್ರ ಕೆಪಾಸಿಟಿ ಹೋಗ್ಬೇಕು, ಅವರೇ ಮಾಡ್ಕೋಬೇಕು, ಅವ್ರದ್ದೇನೋ ಪ್ರೊವಿಷನ್ ಅದ ಮಾಡ್ಕೊಂತೇಳಿ ನಾವು ಹೇಳಿದ್ದೀವಿ. ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ, ಎಲ್ಲರೂ ತಂದಿದ್ವಿ. ಅವ್ರೆಂತ ಆಯ್ತು ಬಿಡಿ, ಅದು ಮಾಡಿಸ್ಕೊಡುವ. ಈ ಸದ್ಯ ಈ ಕೆಲಸ ನಾ ಬೇರೆ ಕಡೆ ಇದು ಮಾಡ್ತೀನಿ, ಯಾಕಂದ್ರೆ ಮಾಡಿದ್ರು ನಾಳೆ ಕಳಪೆ ಕಾಮಗಾರಿ ಆಗ್ತದೆ, ನಿಂದ್ರಲ್ಲ 1 ವರ್ಷ ಮೇಲೆ ಕೆಟ್ಟು ಹೋಗ್ತದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು 20 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದ ಮೇಲೆ ಇಷ್ಟು ವಿಳಂಬವಾಗಿದೆ. ಈಗ 105 ಕೋಟಿ ರೂಪಾಯಿ ಪ್ರಸ್ತಾವನೆ ಕಳುಹಿಸಿದ್ರೆ ಮತ್ತೆಷ್ಟು ವಿಳಂಬವಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ನಾವು 105 ಕೋಟಿ 20 ಕೋಟಿ ಪ್ರಪೋಸಲ್ ಹಾಕಿ ಈಗ 2 ತಿಂಗಳಾಯ್ತು. ಆಯ್ತು, ಈಗ 105 ಪ್ರಪೋಸಲ್ ಮತ್ತೆ 3 ತಿಂಗಳಾಯ್ತು. ನಮ್ಮ 80 ಟನ್ ಇದೇ ತರ ನಾವು 1.5 ವರ್ಷ ಆಯ್ತು. ಈಗ 1 ವರ್ಷ ಹಾಳಾಗ್ತದ. 20 ಕೋಟಿದು 2 ತಿಂಗಳಾಯ್ತು. ಈಗ ಮತ್ತೆ 105 ಬಗ್ಗೆ ನಾವು ಉತ್ತರ ಮಾಡ್ತೀವಿ. ನೀವು ಹೇಳೋದನ್ನ ಅರ್ಥ ಮಾಡ್ಕೊಂಡೆ. 20 ಕೋಟಿ ಆಗಿದ್ದು ಕೆಲಸ ಮಾಡ್ಕೊಂಡವ್ರಿಗೆ ಏನಾಗ್ತದೆ, 1 ವರ್ಷದಲ್ಲಿ ಬಿದ್ದು ಕರಾವಳಿ ಉತ್ಸವದ ಹಿನ್ನೆಲೆಯಲ್ಲಿ ಕಾರವಾರ ನಗರಸಭೆಯವರು ಅವರ ವ್ಯಾಪ್ತಿಗೆ ಸೇರಿದ ಹಬ್ಬುವಾಡ ಪ್ರದೇಶದಲ್ಲಿ ರಸ್ತೆ ಹೊಂಡ ತುಂಬಿ ಸರಿಪಡಿಸುವ ಕೆಲಸ ಆರಂಭಿಸಿದ್ದಾರೆ ಎಂದು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಮಲ್ಲಿಕಾರ್ಜುನ್ ಅವರು ಹೇಳಿದಾಗ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು, ನಮಗೆ ಕರಾವಳಿ ಉತ್ಸವ ಬೇಡ, ಮೊದಲು ರಸ್ತೆ ಸರಿಪಡಿಸಿ, ನಂತರ ಬೇಕಿದ್ರೆ ಕರಾವಳಿ ಉತ್ಸವ ಮಾಡಿ ಎಂದರು. ತಾವೇ ನಮ್ಗೆ ಒಳಗೆ ಕೂಡ್ಕೊಂಡು ಒಳ್ಳೆ ರೆಸ್ಪೆಕ್ಟ್ ಇಂದ ಮಾತಾಡಿದ್ರಿ, ರಸ್ತೆನ ನಾವು ಮಾಡ್ಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರಿ. ಸರ್, ಈಗ ನಾಲ್ಗೆ ಯಾಕೆ ತಿರುಗ್ತೀರಿ? ನಿಮ್ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ನಾವು ಎಲ್ಲರಿಗೂ ಇವತ್ತು ನೀವು ಇಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಫುಲ್ ಯಾಕೆ ಚೇಂಜ್ ಆಯ್ತು ಸರ್? ಚೇಂಜ್ ಇಲ್ಲ, ನಾನು ಉತ್ತರ ಕೊಡ್ತೀನಿ. ಸರಿ, ನಮ್ಗೆ ಒಳ್ಳೆ ನಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಹೌದು, ಶಾಸಕರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಯಾಕಂದ್ರೆ ನಿಮಗೆ ಅವತ್ತು ನಾವು ಬಂದಾಗ ಏನ್ ಹೇಳಿದೆ, ಇನ್ನೂ ಅಗ್ರಿಮೆಂಟ್ ಆಗಿರಲಿಲ್ಲ. ನಾ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ವರ್ಕ್ ಆರ್ಡರ್ ಕೊಡ್ರಿ ಅಂತ ಹೇಳಿದ್ನಲ್ಲ, ನಿಮ್ಮದು ಹೇಳಿದ್ನಲ್ಲ, ರಮೇಶ್ ರೀ ಯಾರು ಆಗಿದಂತ ವರ್ಕ್ ಆರ್ಡರ್ ಕೊಡ್ರಿ, ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಆಮೇಲೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದಾಗ ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡಿದ್ವಿ. ಸರ್, ನೀವು ಯಾವಾಗ ನೀವು ಸ್ಟಾರ್ಟ್ ಮಾಡೋಣ ಅಂತ, ಬೇಡ ಅದು ವರ್ಕ್ ಬೇಡ, ಕೈಗಾರದಿಂದ 80-90 ಟನ್ ವೆಹಿಕಲ್ ಹೋಗ್ತಾ ಇದೆ, ಹಾಳಾಗ್ತದೆ, ಮತ್ತೆ ನಮಗೂ ಕೆಟ್ಟ ಹೆಸರು ಬರ್ತದೆ, ಇಲಾಖೆಯವ್ರಿಗೆ ಕೆಟ್ಟ ಹೆಸರು ನಮಗೂ ಬರ್ತದೆ, 1 ವರ್ಷ ಹಾಳಾದ ಕಳಪೆ ಕಾಮಗಾರಿ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅದು ಸಪ್ರೇಟಾಗಿ ಗ್ರ್ಯಾಂಟ್ ಹಾಕ್ಕೊಡ್ರಿ, ಸೆಂಟ್ರಲ್ ಗೌರ್ಮೆಂಟ್ ಇದು ತರೋನು. ಅದು 5 ವರ್ಷ ಇಲ್ಲಿ ಇಲಾಖೆಗೆ ಬಂದಾಗ ಮಲ್ಲಿಕಾರ್ಜುನ್ ಸಾಹೇಬ್ ಹೇಳಿದ್ರು, ಇಲ್ಲ ನಾವು ಆ ರಸ್ತೆನ ಮಾಡ್ತೇವೆ, ನಮಗೆ ಸ್ವಲ್ಪ ದಿವಸ ಟೈಮ್ ಕೊಡಿ. ನವೆಂಬರ್ 27ನೇ ತನಕ ನಾವು ಡೆಡ್ಲೈನ್ ಕೊಡ್ತೇವೆ, ಆ ದಿವಸ ನಿಮ್ಗೆ ರಸ್ತೆಯನ್ನು ಮಾಡ್ತೀವಿ. ನವೆಂಬರ್ 25ನೇ ತನಕ ನಾವು ರಾಮು ಅರ್ಗೇಕರ್ ಸಾಹೇಬ್ ಹತ್ರ ಹೋಗಿ, ರಾಮು ಅರ್ಗೇಕರ್ ಸಾಹೇಬ್ರು ಹೇಳಿದ್ರು, ಇಲ್ಲ 1ನೇ ತನಕ ನಾವು ರಸ್ತೆನ ಪ್ರಾರಂಭ ಮಾಡ್ತೀವಿ. ಅವಾಗ ನಮಗೆಲ್ಲ ಮ್ಯಾಪ್ ಕೂಡ ಕಾಣಿಸ್ತು, 20 ಕೋಟಿ ಬಜೆಟ್ ಸ್ಯಾಂಕ್ಷನ್ ಆಗಿದೆ, 16 ಕೋಟಿ ನಮಗೆ ಇದಕ್ಕೆ 3 ಕೋಟಿ ಜಿ ಎಸ್ ಟಿ ಬರ್ತದೆ. ರಾಮಶ್ರೀ ಕನ್ಸಲ್ಟೆನ್ಸಿ ಅವರಿಗೆ ಈ ಹಣ ಬಿಡುಗಡೆ ಆಗಿದೆ. ಇಲ್ಲ 10ನೇ ತನಕ ನಾವು ಖಂಡಿತವಾದ ರಸ್ತೆನ ಪ್ರಾರಂಭ ಮಾಡ್ತೇವೆ, ಅಲ್ಲಿಂದ ನಾವು ಅಡಿಗಲ್ಲನ್ನು ಕೂಡ ಮಾಡ್ತೇವೆ, ನೀವು ಎಲ್ಲರೂ ಬರಬೇಕು ಅಂತ ಹೇಳಿದಾಗ ಆಯಿತು, ನಾವೆಲ್ಲ ಖುಷಿಯಾಗಿ ರಸ್ತೆ ಹೊಸದಾಗಿ ಮಾಡ್ತೀರಾ ಸರ್ ಕೇಳಿದ್ವಿ. ಹೌದು, ಹೊಸದಾಗಿ ಮಾಡ್ತೇವೆ, BM ರಸ್ತೆನ ಮಾಡ್ತೇವೆ ನಾವು ಅಂತ ಹೇಳ್ಕೊಂಡು. BM ರಸ್ತೆ ಅಂದರೆ ಏನಂತ ಅವರೇ ಹೇಳಿದ್ರು ನಮಗೆ, ಈ ರೀತಿ ಇರ್ತದೆ, 5 ವರ್ಷ ತನಕ ವಾರಂಟಿ ಇರ್ತದೆ ಆ ರಸ್ತೆಗೆ. ಹಬ್ಬುವಾಡದಿಂದ ಎಲ್ಲಿ ಸಿಮೆಂಟ್ ರಸ್ತೆ ಕಡೆ ಡೆಡ್ ಆಗಿದೆ ಅಲ್ಲಿಂದ ಮುಂದುವರೆಗೆ ಕೊಂಕಣ ಡ್ರೈವರ್ಗೆ ನಾವು BM ರಸ್ತೆ ಮಾಡ್ತೇವೆ, ಅದ ನಂತರ ಕೆರವಡೆ ತನಕ ಸಾದಾ ರಸ್ತೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ರು. ಆದ ನಂತರ ನಾವು 10ನೇ ತನಕ ಕಾಯ್ತೀವಿ, ನಾವೆಲ್ಲರೂ ನಿಂತ್ಕೊಂಡಿವಿ, ಒಂದು ರಸ್ತೆ ಕೂಡ ಆಗಿಲ್ಲ. ಇವತ್ತು ವಿದ್ಯಾರ್ಥಿಗಳು ಬಿಡ್ತಾ ಇದ್ದಾರೆ, ಮಾಜಿ ಸೈನಿಕರು ಬಿಡ್ತಾ ಇದ್ದಾರೆ, ಆಟೋ ಚಾಲಕರ ಮಾಲಕರು ಅಂತೂ ಅವ್ರು ಗಾಡಿ ಅವ್ರ ರಿಕ್ಷಾ ಅಂತೂ ಸತ್ಯಾನಾಶ ಆಗೋಗಿದೆ, ಲೋನ್ ತಗೊಂಡಿದ್ದಾರೆ. ಆ ರಸ್ತೆಯಲ್ಲಿ ಒಂದು ದಿವಸ ಹೀಗೆ ಒಂದು ರಿಕ್ಷಾ ಮೇಲೆ ಒಂದು ಇವತ್ತು ನಾವು ಏನು ಮಾಡಿದ್ದೇವೆ ಅಂದರೆ, ಇದೆಲ್ಲ ನಾವು 4-5 ಸಲ ಬಂದ್ಕೊಂಡು ನಮಗೂ ಬೇಸರ ಬಂದ್ಕೊಂಡು ಹೋಯ್ತು. ನಿಮ್ಮ ಇಲಾಖೆಗೆ ಬರೋದು, ಆಶ್ವಾಸನೆ ತೊಗೊಂಡು ಹೋಗೋದು, ಪತ್ರಿಕೆದಲ್ಲಿ ಬರೋದು, ಜನರು ನಮ್ಗೆ ಕೇಳೋದು, ರಸ್ತೆ ಆಗ್ತಾ ಇದೆ ಅಲ್ಲ ಅಂತ ರಿಕ್ಷಾ ಚಾಲಕರು ನಮ್ಗೆ ಕೇಳೋದು. ಅದಕ್ಕೆ ನಾವು ಇವತ್ತು ವಿನೂತನ ಒಂದು ಪ್ರತಿಭಟನೆ ಮಾಡಿದ್ವಿ. ಏನಂದರೆ, ಹಬ್ಬುವಾಡದಿಂದ ಅದೇ ಸ್ಥಳದಿಂದ ಎಲ್ಲಿ ಹೊಂಡ ಬಿದ್ದಿದೆಯೋ ಅದೇ ಸ್ಥಳದಿಂದ ನಾವು ನಡೆದುಕೊಂಡು. ಇದಕ್ಕೂ ಮುನ್ನ ಹಬ್ಬುವಾಡ ರಸ್ತೆಯಿಂದ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಹಾಗೂ ಆಟೋ ಚಾಲಕರ ಮಾಲಕರ ಸಂಘದವರು ಹಾಗೂ ಸಾರ್ವಜನಿಕರು ಸೇರಿ ಲೋಕೋಪಯೋಗಿ ಇಲಾಖೆ ಕಚೇರಿಯವರೆಗೆ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಯುದ್ದಕ್ಕೂ PWD ಹಾಗೂ ಕೈಗಾದವರಿಗೆ ನೀಡಲೆಂದು ಮಣ್ಣಿನ ಗಡಿಗೆ ಹಿಡಿದು ಭಿಕ್ಷಾಟನೆ ಮಾಡಿದ್ದು, ದಾರಿಯುದ್ದಕ್ಕೂ ಸಾರ್ವಜನಿಕರು ಭಿಕ್ಷೆ ನೀಡುವ ಮೂಲಕ ಈ ಪ್ರತಿಭಟನೆಗೆ ಸಾಥ್ ನೀಡಿದ್ದು ಕಂಡುಬಂತು.
50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.